In today's class, we will see nature of accounting theory. This nature of accounting theory includes, first, there is no single theory, but there are a number of theories. This number of these theories of accounting are called middle range theories. ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ನಾವು ಫಾಲೋ ಮಾಡಬೇಕು ಅಂದರೆ ಒಂದು ಸಿಂಗಲ್ ಥಿಯರಿ ಬೇಸ್ಡ್ ಆಗಿ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ದೇರ್ ಮಸ್ಟ್ ಬಿ ಅ ಕಲೆಕ್ಷನ್ ಆಫ್ ಥಿಯರೀಸ್. ದಿಸ್ ಥಿಯರೀಸ್ ಆಫ್ ಅಕೌಂಟಿಂಗ್ ಆರ್ ಕಾಲ್ಡ್ ಮಿಡಲ್ ರೇಂಜ್ ಥಿಯರೀಸ್. This collection of theories or theories of accounting or have their own different approaches, their own importance ಇರುತ್ತೆ. ಒಬ್ಬೊಬ್ಬ ಅಕೌಂಟೆಂಟ್ಸ್ ಅಥವಾ ಯೂಸರಿಗೂ ಅದು ಡಿಫ್ರೆಂಟ್ ಇಂಪಾರ್ಟೆನ್ಸನ್ನು ಕೊಡುತ್ತೆ ಆ ಅಕೌಂಟಿಂಗ್ ಕಲೆಕ್ಷನ್ ಆಫ್ ಥಿಯರೀಸ್. ನಾವು ಆ ಎನ್ವಿರಾನ್ಮೆಂಟ್ ಅಥವಾ ಆ ಯೂಸರ್ ಅಥವಾ ಅಕೌಂಟೆಂಟಿಗೆ ರಿಲೇಟೆಡ್ ಆಗಿ ಒಂದು ಅಕೌಂಟಿಂಗ್ ಥಿಯರಿ ಅಥವಾ ಕಲೆಕ್ಷನ್ ಆಫ್ ಅಕೌಂಟಿಂಗ್ ಥಿಯರಿ ಡಿಫ್ರೆಂಟ್ ಇಂಪಾರ್ಟೆನ್ಸನ್ನು ಕೊಡುತ್ತೆ. ಡಿಫ್ರೆಂಟ್ ಯೂಸರ್ಸ್ ಅಥವಾ ಅಕೌಂಟೆಂಟ್ಸಿಗೆ ಆ ಒಂದು ಥಿಯರೀಸು ಡಿಫ್ರೆಂಟ್ ಪರ್ಸೆಪ್ಷನ್ಸಲ್ಲಿ ಕಾಣುತ್ತೆ. ಸೊ ದಿಸ್ ಅಕೌಂಟಿಂಗ್ ಈ ಒಂದು ಡಿಫ್ರೆಂಟ್ ಪರ್ಸೆಪ್ಷನನ್ನು ಇದು ಮಾಡೋಕ್ಕೋಸ್ಕರ ಎರಡು ಕನ್ಕ್ಲೂಷನಿಗೆ ಬಂದಿದೆ. ಕಮಿಟಿ ಆನ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಎಕ್ಸ್ಟರ್ನಲ್ ಫಿನಾನ್ಷಿಯಲ್ ರಿಪೋರ್ಟ್ ಆಫ್ 1977 ಆಫ್ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ನು ಎರಡು ಜನರಲ್ ಕನ್ಕ್ಲೂಷನಿಗೆ ಬಂದಿದೆ. ಒಂದು, ದೆರ್ ಈಸ್ ನೋ ಅ ಸಿಂಗಲ್ ಗವರ್ನಿಂಗ್ theory of financial accounting is rich enough to encompass the full range of users. Environment specifies effectively and hence there exists in the financial accounting literature not a theory of financial accounting but a collection of theories which can be arranged over the differences in user environment specification. ಒಂದು ಸಿಂಗಲ್ ಅಕೌಂಟಿಂಗ್ ಥಿಯರಿ ಕೆನಾಟ್ ಫಾರ್ಮ್ ಅ ಫಿನಾನ್ಷಿಯಲ್ ಅಕೌಂಟಿಂಗ್. ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋದು ಬ್ರಾಡ್ ಕಾನ್ಸೆಪ್ಟ್. ಒಂದು ಸಿಂಗಲ್ ಥಿಯರಿ ಬೇಸ್ಡ್ ಮೇಲೆ ಒಂದು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಿ ಒಂದು ಅಕೌಂಟಿಂಗ್ ಪ್ರಾಕ್ಟೀಸನ್ನು ಅಥವಾ ಮೆಥಡ್ಸನ್ನು ನಾವು ಫಾಲೋ ಮಾಡೋಕ್ಕಾಗಲ್ಲ. ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ತಗೊಂಡ್ರೆ ಅದರಲ್ಲಿ ಡಿಫ್ರೆಂಟ್ ಟರ್ಮ್ಸ್ ಬರುತ್ತೆ. ಒಂದು ಬಿಸ್ನೆಸ್ಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟಿಂಗನ್ನು ಫಾಲೋ ಮಾಡ್ತೀವಿ, ಅದು ಡಿಫ್ರೆಂಟ್ ಮೆಥಡ್ಸ್ ಬರುತ್ತೆ. ಸೊ ಒಂದು ಸಿಂಗಲ್ ಥಿಯರಿ ಎಲ್ಲ ಒಂದು ಪ್ರಾಕ್ಟೀಸಸ್ ಅಥವಾ ಒಂದು ಅಕೌಂಟಿಂಗ್ ಬಿಸ್ನೆಸ್ಸನ್ನು ಒಂದು ರೆಕಾರ್ಡ್ ಮಾಡೋಕ್ಕೆ ಒಂದು ಸಿಂಗಲ್ ಥಿಯರಿ ಸಾಕಾಗಲ್ಲ. ಸೊ ಇದು ಫುಲ್ ರೇಂಜ್ ಆಫ್ ಯೂಸರ್ಸಿಗೆ ಎನ್ಕ್ಲೋಸ್ ಮಾಡೋ ಹಾಗಿರಬೇಕು ಒಂದು ಥಿಯರಿ. ಸೊ ಒಂದು ಫಿನಾನ್ಷಿಯಲ್ ಲಿಟ್ರೇಚರ್ ಅಂತ ಫಾರ್ಮ್ ಮಾಡಿ ಅದರಲ್ಲಿ ಡಿಫ್ರೆಂಟ್ ಕಲೆಕ್ಷನ್ ಆಫ್ ಥಿಯರೀಸನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ದಿಸ್ ಕಲೆಕ್ಷನ್ ಆಫ್ ಥಿಯರೀಸ್ must help in the according to their users environment ಮೇಲೆ ಬೇಸ್ಡ್ ಆಗಿ ದಿಸ್ ಥಿಯರೀಸ್ ಮಸ್ಟ್ ಹೆಲ್ಪ್ ದೆಮ್. ಅಕೌಂಟೆಂಟ್ಸಿಗೆ ಅವರ ಒಂದು ಅಕೌಂಟಿಂಗ್ ಮೆಥಡ್ಸನ್ನು ಯೂಸ್ ಮಾಡೋದಕ್ಕೆ ದಿಸ್ ಡಿಫ್ರೆಂಟ್ ಕಲೆಕ್ಷನ್ ಆಫ್ ಥಿಯರೀಸು ಹೆಲ್ಪ್ ಮಾಡಬೇಕು. ದೆನ್ ಸೆಕೆಂಡ್ ಒನ್, ಗ್ರೇಟರ್ ಎಂಫಸಿಸ್ ಹ್ಯಾಸ್ ಬೀನ್ ಗಿವನ್ ಟು ಡಿರೈವಿಂಗ್ ಅಕೌಂಟಿಂಗ್ ಥಿಯರಿ ಫ್ರಮ್ ದ ಪ್ರಾಕ್ಟೀಸಸ್ ಆಫ್ ಅಕೌಂಟೆಂಟ್ಸ್. ದಿಸ್ ಗ್ರೇಟರ್ ಇಂಪಾರ್ಟೆನ್ಸ್ ಹ್ಯಾಸ್ ಬೀನ್ ಗಿವನ್ ಟು the accounting practices. This accounting practices based ಮೇಲೆ ಅಕೌಂಟಿಂಗ್ ಥಿಯರೀಸನ್ನು ನಾವು ಫಾರ್ಮ್ ಮಾಡಬೇಕು. ಬಿಕಾಸ್ ಅಕೌಂಟಿಂಗ್ ಪ್ರಾಕ್ಟೀಸಲ್ಲಿ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ಇನ್ಕರ್ ಮಾಡ್ಕೊತೀವಿ. ದಿಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನೇನು ಬರುತ್ತೆ ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಅನ್ನೋ ಬೇಸ್ಡ್ ಮೇಲೆ ಅಕೌಂಟಿಂಗ್ ಥಿಯರೀಸನ್ನು ಫಾರ್ಮ್ ಮಾಡಬೇಕು. ದಿಸ್ ಟು ಕನ್ಕ್ಲೂಷನ್ ಹ್ಯಾಸ್ ಬೀನ್ ಗಿವನ್ ಬೈ ಅಮೇರಿಕನ್ ಅಸೋಸಿಯೇಷನ್. ಅಕೌಂಟಿಂಗ್ ಅಸೋಸಿಯೇಷನ್ನು ಎರಡು ಜನರಲ್ ಕನ್ಕ್ಲೂಷನನ್ನು ಕೊಟ್ಟಿದೆ. ಇದ್ರ ಬೇಸ್ಡ್ ಮೇಲೆ ಅಕೌಂಟಿಂಗ್ ಥಿಯರಿ ಫಾರ್ಮ್ ಆಗುತ್ತೆ. ದೆನ್ ಅಕೌಂಟಿಂಗ್ ಪ್ರಾಕ್ಟೀಸ್ ಆರ್ ಅಕೌಂಟಿಂಗ್ ಈಸ್ ವಾಟ್ ಅಕೌಂಟೆಂಟ್ಸ್ ಡೂ. ದೇರ್ಫೋರ್ ಅ ಥಿಯರಿ ಆಫ್ ಅಕೌಂಟಿಂಗ್ ಮೇ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ರಾಕ್ಟೀಸಸ್ ಆಫ್ ಅಕೌಂಟೆಂಟ್ಸ್. ಈ ಅಕೌಂಟಿಂಗ್ ಪ್ರಾಕ್ಟೀಸ್ ಅನ್ನೋದು ಅಕೌಂಟೆಂಟ್ಸ್ ಏನೇನು ಮೆಥಡ್ಸನ್ನು ಫಾಲೋ ಮಾಡ್ತಾರೆ ರೆಕಾರ್ಡಿಂಗ್ ಆಫ್ ಅಕೌಂಟಿಂಗ್ ಮಾಡುವಾಗ ಅಥವಾ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡುವಾಗ ಏನೇನು ಮೆಥಡ್ಸ್ ಫಾಲೋ ಮಾಡ್ತಾರೆ ಅದನ್ನು ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಸೊ ಇದು ಪ್ರಾಕ್ಟಿಕಲ್ ವ್ಯೂವಲ್ಲಿರುತ್ತೆ. ಸೊ ಇದನ್ನು ಈಸಿಯಾಗಿ ನಾವು ಪ್ರಾಕ್ಟಿಕಲ್ ಆಗಿ ಏನೇನು ಪ್ರಾಬ್ಲಮ್ಸ್ ಇನ್ಕರ್ ಆಗುತ್ತೆ ಮೇಂಟೈನಿಂಗ್ ಆಫ್ ಅಕೌಂಟ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ ಇನ್ಕರ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇದ್ರ ಬೇಸ್ ಮೇಲೆ ನಾವು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ದೆನ್
ದಿಸ್ ಈಚ್ ಥಿಯರಿ ಕನ್ಸಿಸ್ಟ್ ಆಫ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಪ್ರಪೋಸಿಷನ್ ಬೇಸ್ಡ್ ಆನ್ ರೂಲ್ಸ್ ಆ್ಯಂಡ್ ರೀಸನಿಂಗ್. ಈ ಈಚ್ ಥಿಯರಿ ಕೂಡ ಒಂದು ಸ್ಟೇಟ್ಮೆಂಟ್ಸ್ ಅಥವಾ ಪ್ರಪೋಸಿಷನನ್ನು ಇನ್ಕ್ಲೂಡ್ ಮಾಡಿರುತ್ತೆ ಬೇಸ್ಡ್ ಆನ್ ರೂಲ್ಸ್ ಆ್ಯಂಡ್ ರೀಸನಿಂಗ್. ಅಕೌಂಟಿಂಗ್ ಥಿಯರಿಯಲ್ಲಿ ರೂಲ್ಸ್ ಅಥವಾ ರೀಸನಿಂಗ್ ಪ್ರಿನ್ಸಿಪಲ್ಸನ್ನು ನಾವೇನು ಫಾಲೋ ಮಾಡಿರ್ತೀವಿ ಅದ್ರ ಬೇಸ್ಡ್ ಮೇಲೆ ಸ್ಟೇಟ್ಮೆಂಟ್ಸ್ ಮತ್ತು ಪ್ರಪೋಸಿಷನ್ಸನ್ನು ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಅಥವಾ ಈಚ್ ಥಿಯರಿ ಇನ್ಕ್ಲೂಡ್ ಮಾಡುತ್ತೆ. ದ ಸ್ಟೇಟ್ಮೆಂಟ್ ಮಸ್ಟ್ ಇನ್ಕ್ಲೂಡ್ ಹೈಪೋಥಿಸಿಸ್, testable and verifiable, and a conclusion. Hypothesis means evidenced assumptions. ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಅಸಂಪ್ಷನ್ಸ್ ಬೇಸ್ ಮೇಲೆ ಒಂದು ಅಸಂಪ್ಷನ್ಸನ್ನು ಮಾಡಿ ಅದ್ರ ಬೇಸ್ ಮೇಲೆ ಅದನ್ನು ಟೆಸ್ಟ್ ಮಾಡಿ ದೆನ್ ಒಂದು ಕನ್ಕ್ಲೂಷನಿಗೆ ಬಂದು ಥಿಯರಿಯನ್ನು ಫಾರ್ಮ್ ಮಾಡ್ತಾರೆ. ಈ ಹೋಲ್ ಪ್ರೊಸೆಸ್ ಏನು ನಡೆಯುತ್ತೆ ಅದನ್ನು ಅಕೌಂಟಿಂಗ್ ಥಿಯರಿ ಅಂತ ಕರಿತೀವಿ. ಹೈಪೋಥಿಸಿಸ್ ಅಂದರೆ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಏನು ಡ್ರಾಬ್ಯಾಕ್ಸ್ ಆಗ್ತಿದೆ ಅಥವಾ ಮಿಸ್ರೆಪ್ರೆಸೆಂಟೇಷನ್ ಆಫ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಏನಾಗ್ತಿದೆ ಅಥವಾ ಯಾವುದು ಎಫೆಕ್ಟಿವ್ ಆಗಿ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸ್ ಫಾಲೋ ಆಗ್ತಿದೆ ಅದರ ಬೇಸ್ಡ್ ಮೇಲೆ ಒಂದು ಅಸಂಪ್ಷನ್ಸನ್ನು ಇಟ್ಕೊಂಡು ಫ್ಯೂಚರಲ್ಲಿ ಏನೇನು ಪ್ರಾಬ್ಲಮ್ಸ್ ಅಥವಾ ಏನೇನು ಅನ್ಸರ್ಟನೀಸ್ ಇನ್ಕ್ಲೂಡ್ ಆಗ್ಬೋದು ಅನ್ನೋ ಅಸಂಪ್ಷನ್ಸನ್ನು ಇಟ್ಕೊಂಡು ಈ ಥರ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ನಾವು ಫಾರ್ಮ್ ಮಾಡಿದರೆ ಅಥವಾ ಅಕೌಂಟಿಂಗ್ ಥಿಯರಿನ ಫಾರ್ಮ್ ಮಾಡಿದ್ರೆ ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಇನ್ಕ್ಲೂಡ್ ಮಾಡಿದರೆ ಅದು ನಮಗೆ ಫ್ಯೂಚರಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಥವಾ ಎಫೆಕ್ಟಿವ್ ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ದೋಸ್ ಗ್ರೂಪ್ ಆಫ್ ಪೀಪಲ್ ಡಿಸ್ಕಸ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಒಂದು ಅಸಂಪ್ಷನ್ಸನ್ನು ಕ್ರಿಯೇಟ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ವೆರಿಫೈ ಮಾಡಿ ದೆನ್ ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ದೆನ್ ದೇ ಫಾರ್ಮ್ ಅ ಥಿಯರಿ. The primary test of theory must have an ability to explain and predict an event, past, present or future. ಪಾಸ್ಟಲ್ಲಿ ಯಾವ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಥವಾ ಯಾವ ಒಂದು ಈವೆಂಟ್ ಅಕ್ಕರ್ ಆಗಿತ್ತು, ಯಾವ ಒಂದು ಫ್ರಾಡ್ಸ್ ಅಥವಾ ಮಿಸ್ರೆಪ್ರೆಸೆಂಟೇಷನ್ ಆಗಿತ್ತು ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ, ದೆನ್ ಪ್ರೆಸೆಂಟಲ್ಲಿ ಅದನ್ನು ಅಂದರೆ ಅದನ್ನು ರಿಮೂವ್ ಮಾಡೋಕ್ಕೆ ಏನು ಅಕೌಂಟಿಂಗ್ ಥಿಯರೀಸನ್ನು ಫಾರ್ಮ್ ಮಾಡಿದ್ವಿ, ದೆನ್ ಫ್ಯೂಚರಲ್ಲಿ ಯಾವ ಥರ ಒಂದು ಪ್ರಾಬ್ಲಮ್ಸ್ ಬರ್ಬೋದು ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ. ಇದು ಹೋಲ್ ಒಂದು ಅಕೌಂಟಿಂಗ್ ಥಿಯರಿ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಪ್ರಿಡಿಕ್ಷನ್ ಬೇಸ್ ಮೇಲೆ. ಅಂದರೆ ಪಾಸ್ಟಲ್ಲಿ ಈ ಥರ ಇತ್ತು, ಸೊ ಫ್ಯೂಚರಲ್ಲಿ ಈ ಥರ ಒಂದು ಅನ್ಸರ್ಟನೈಸ್ ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು, ಅಥವಾ ಪ್ರೆಸೆಂಟಲ್ಲಿ ನಾವು ಈ ಥರ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಫಾರ್ಮ್ ಮಾಡಿ ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡೋದ್ರಿಂದ ದೆನ್ ಫ್ಯೂಚರಲ್ಲಿ ಎಫೆಕ್ಟಿವ್ ಅಕೌಂಟಿಂಗ್ ಪ್ರಾಕ್ಟೀಸ್ ಫಾಲೋ ಆಗಬಹುದು. ದೆನ್ ಈ ಪ್ರಿಡಿಕ್ಷನ್ ಮೇಲೆ ಅಕೌಂಟಿಂಗ್ ಥಿಯರಿ ಫಾರ್ಮ್ ಆಗುತ್ತೆ. ದೆನ್ ದ ಅಕೌಂಟಿಂಗ್ ಥಿಯರಿ ಫಾಲೋಸ್ ಆನ್ ಅಕೌಂಟಿಂಗ್ ಪ್ರಾಕ್ಟೀಸಸ್. It is the result of scrutiny of practices and procedures followed by accountants. This accounting ಥಿಯರಿಯನ್ನು ಪ್ರಿಡಿಕ್ಷನ್ ಬೇಸ್ ಮೇಲೆ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ. ದೆನ್ ಈ ಪ್ರಿಡಿಕ್ಷನ್ ಫಸ್ಟ್ ಟೈಮ್ಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಇಲ್ಲ. ಫಸ್ಟ್ ಒಂದು ಡಿಸ್ಕಸ್ಡ್ ಬೇಸ್ ಮೇಲೆ ಒಂದು ಅಕೌಂಟಿಂಗ್ ಥಿಯರಿನ ಫಾರ್ಮ್ ಮಾಡಿ ಅದನ್ನು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಟ್ ಕ್ಯಾನ್ ಬಿ ಫೇಲ್ಡ್. ಆ ಪ್ರಿಡಿಕ್ಷನ್ ಫೇಲ್ಡ್ ಆಗಿ ಅಕೌಂಟಿಂಗ್ ಪ್ರಾಕ್ಟೀಸ್ ಕೂಡ ಫೇಲ್ಡ್ ಆಗ್ಬೋದು, ಅಕೌಂಟಿಂಗ್ ಥಿಯರಿ ಕೂಡ ಫೇಲ್ಡ್ ಆಗ್ಬೋದು. ಸೊ ನೆಕ್ಸ್ಟು ಆ ಒಂದು ಫೇಲ್ಡ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಬೇಸ್ಡ್ ಆಗಿ ಇಟ್ಕೊಂಡು ನೆಕ್ಸ್ಟ್ ನ್ಯೂ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ನಾವು ಫಾರ್ಮ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಿಡಿಕ್ಷನು ಯಾವಾಗಲೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಿಂದಿನ ಪಾಸ್ಟಲ್ಲಿ ಏನು ಡಿಸಿಷನ್ ತೊಗೊಂಡಿರ್ತೀವಿ ನೆಕ್ಸ್ಟು ಅದೇ ಥರ ಅದು ಫೇಲ್ಡ್ ಆದರೆ ನೆಕ್ಸ್ಟು ಅದೇ ಥರ ಡಿಸಿಷನ್ ತೊಗೊಳಲ್ಲ. ನೆಕ್ಸ್ಟು ಇನ್ನೂ ಬೆಟರ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ನಾವು ಫಾಲೋ ಮಾಡ್ತಾ ಅಂದರೆ ಡೆವಲಪ್ ಮಾಡ್ತಾ ಹೋಗ್ತೀವಿ ಅಕೌಂಟಿಂಗ್ ಥಿಯರೀಸಲ್ಲಿ. ದೆನ್ this accounting theories always follows the accounting practices. So because the accounting practices ಪ್ರಾಕ್ಟಿಕಲ್ ವ್ಯೂವಲ್ಲಿ ಇರುತ್ತೆ, ಅಂದರೆ ಪ್ರಾಕ್ಟಿಕಲ್ ಆಗಿ ಸಕ್ಸಸ್ಫುಲ್ ಅಥವಾ ಫೇಲ್ಯೂರ್ ಆಫ್ ಅಕೌಂಟಿಂಗ್ ಥಿಯರಿಯನ್ನು ನಾವು ನೋಡ್ತಿರ್ತೀವಿ. ಸೊ ಇದ್ರ ಬೇಸ್ ಮೇಲೆ ಅಕೌಂಟಿಂಗ್ ಥಿಯರಿ ಇದಾಗುತ್ತೆ. ಸೊ ಒಂದು ಅಕೌಂಟೆಂಟ್ಸ್ ಏನು ಅಕೌಂಟಿಂಗಲ್ಲಿ ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಫಾಲೋ ಮಾಡ್ತಿದ್ದಾನೆ, ನೆಕ್ಸ್ಟು ಏನು ಇಂಪ್ರೂವೈಸೇಷನ್ ಬೇಕು ಅಕೌಂಟಿಂಗ್ ಥಿಯರಿಯಲ್ಲಿ ಅನ್ನೋದನ್ನು ಅಕೌಂಟೆಂಟ್ಸ್ ಏನು ಮೆಥಡ್ಸನ್ನು ಫಾಲೋ ಮಾಡ್ತಾ ಇದ್ದಾನೆ ಅನ್ನೋ ಆಧಾರದ ಮೇಲೆ ಆ ಬೇಸ್ ಮೇಲೆ ನಾವು
ನೆಕ್ಸ್ಟ್ ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡ್ತೀವಿ. ದೆನ್ accounting ideas are mostly pragmatic in nature. Therefore, their growth must be regarded as being guided by the need for the future to solve the practical problems. So, this accounting theory ಅಥವಾ ಅಕೌಂಟಿಂಗ್ ಐಡಿಯಾಸ್ ಏನಿದೆ ಅದು ಪ್ರಾಗ್ಮ್ಯಾಟಿಕ್ ಇನ್ ನೇಚರ್. ಒಂದು ಥಿಯರಿ ಸೇಕ್ ಆಗಿರಲ್ಲ, ಬಟ್ ರಿಯಲಿಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಅದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಅದರ ಗ್ರೋತ್ ಹೇಗಾಗ್ತಾ ಹೋಗುತ್ತೆ ಅಕೌಂಟಿಂಗ್ ಥಿಯರಿದು ಅಂದರೆ, ನಾವು ಫ್ಯೂಚರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಇನ್ಕರ್ ಆದಾಗ ಆ ಒಂದು ಎಫೆಕ್ಟಿವ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಯೂಸ್ ಮಾಡಿ, ಆ ಅಕೌಂಟಿಂಗ್ ಥಿಯರಿಯನ್ನು ಯೂಸ್ ಮಾಡಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನೇ ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಬಂದರೂ ಅದನ್ನು ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡಿದಾಗ ಅದ್ರದ್ದು ಎಫೆಕ್ಟಿವ್ನೆಸ್ ಆಫ್ ಅಕೌಂಟಿಂಗ್ ಥಿಯರಿ ವಿಲ್ ಬಿ ಸೀನ್. ಅದ್ರದ್ದು ಗ್ರೋತ್, ಆ ಅಕೌಂಟಿಂಗ್ ಥಿಯರಿಯ ಗ್ರೋತ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ದೆನ್ ದ ಅಕೌಂಟಿಂಗ್ ಥಿಯರಿ ಏನಾಗಬೇಕು ಅಂದರೆ, ಇಟ್ ಮಸ್ಟ್ ಇನ್ಕ್ಲೂಡ್ ಅ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ವಿಚ್ ಮೇ ಹೆಲ್ಪ್ ಇನ್ ದ ಇವ್ಯಾಲ್ಯೂಯೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ದಿಸ್ ಅವಾಗಲೇ ಹೇಳ್ದಂಗೆ ಅಕೌಂಟಿಂಗ್ ಥಿಯರಿ ಮಸ್ಟ್ ಇನ್ಕ್ಲೂಡ್ ಅ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್, ಲಾಜಿಕಲ್ ಪ್ರಿನ್ಸಿಪಲ್ಸ್. ಯಾವುದಕ್ಕೆ ಅಂದರೆ, ಇಟ್ ಮಸ್ಟ್ ಹೆಲ್ಪ್ಫುಲ್ ಇನ್ ದ ಇವ್ಯಾಲ್ಯೂಯೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ಅಂದರೆ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಇವ್ಯಾಲ್ಯುವೇಟ್ ಮಾಡೋದಕ್ಕೆ, ಎಫೆಕ್ಟಿವ್ ಆಗಿ ಇವ್ಯಾಲ್ಯುವೇಟ್ ಮಾಡೋಕ್ಕೆ. ನೆಕ್ಸ್ಟು ಆ ಅಕೌಂಟಿಂಗ್ ಪ್ರಾಕ್ಟೀಸಲ್ಲಿ, ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಏನು ಡ್ರಾಬ್ಯಾಕ್ಸ್ ಇದೆ ಅಥವಾ ಏನಾದರೂ ಮಿಸ್ರೆಪ್ರೆಸೆಂಟೇಷನ್ ಆಗ್ತಿದೆಯಾ, ಫ್ರಾಡ್ಸ್ ಆಗ್ತಿದೆಯಾ, ಅದರ ಬೇಸ್ ಮೇಲೆ ಒಂದು ನ್ಯೂ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಡೆವಲಪ್ ಮಾಡೋದಕ್ಕೆ ಈ ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಅಕೌಂಟಿಂಗ್ ಮೆಥಡ್ಸು ಅಕೌಂಟಿಂಗ್ ಥಿಯರಿಯಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅದು ಯೂಸ್ಫುಲ್ ಆಗಿರಬೇಕು. ಅದು ಏನು ಅದೇ ಆಗಿರಬೇಕು. ನಾವು ಎಫೆಕ್ಟಿವ್ ಆಗಿ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ವರ್ಲ್ಡಿಗೆ ಕೊಡಬೇಕು ಅನ್ನೋದು ಅಕೌಂಟಿಂಗ್ ಥಿಯರಿಯ ಒಂದು ಮೇನ್ ಏಮ್ ಆಗಿರಬೇಕು. ದೆನ್ ಇಟ್ ಸೇಸ್ ದಟ್ ಇಫ್ ದ ಪ್ರಿಡಿಕ್ಷನ್ ಆಫ್, ನಾನು ಅವಾಗಲೇ ಹೇಳ್ದಂಗೆ ಅಕೌಂಟಿಂಗ್ ಥಿಯರಿ ಒಂದು ಪ್ರಿಡಿಕ್ಷನ್ ಬೇಸ್ಡ್ ಮೇಲೆ ಫಾರ್ಮ್ ಆಗುತ್ತೆ ಅಂತ. If that prediction go wrong, the business causes a failure. So prediction is not only criteria for development of the accounting theory. ನಾವು ಒಂದು ಅಕೌಂಟಿಂಗ್ ಥಿಯರಿನ ಬರೀ ಒಂದು ಪ್ರಿಡಿಕ್ಷನ್ ಬೇಸ್ಡ್ ಮೇಲೆ ಫಾರ್ಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಕೌಂಟಿಂಗ್ ಥಿಯರಿ ಅಥವಾ ಅಕೌಂಟಿಂಗ್ ಪ್ರಾಕ್ಟೀಸಸ್ಸು, ಈ ಅಕೌಂಟಿಂಗ್ ಪ್ರಾಕ್ಟೀಸಸ್ಸು ಒಂದು ಬಿಸ್ನೆಸ್ಸಿನ ಸಕ್ಸಸ್ಫುಲ್ನೆಸ್ ಅಥವಾ ಫೇಲ್ಯೂರ್ ಮೇಲೆ ಅಂದರೆ ಫೇಲ್ಯೂರ್ನ ಡಿಸೈಡ್ ಮಾಡುತ್ತೆ. ಸೊ ನಾವು ಒಂದು ಪ್ರಿಡಿಕ್ಷನ್ ಬೇಸ್ಡ್ ಮೇಲೆ ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಇನ್ ಎಡಿಷನ್ ದ ಒಂದು ಪ್ರಿಡಿಕ್ಷನ್ ಹೇಗಿರಬೇಕು ಅಂದರೆ, ಇಟ್ ಮಸ್ಟ್ ಹ್ಯಾವ್ ದ ಎಬಿಲಿಟಿ ಟು ಮೆಜರ್ ದ ಪಾಸಿಬಿಲಿಟಿ ದಟ್ ದ ಪ್ರಿಡಿಕ್ಷನ್ ಮಸ್ಟ್ ಗಿವ್ ಅ ಅಕ್ಯುರೇಟ್ ಸ್ಟೇಟ್ಮೆಂಟ್ ಆಫ್ ಫ್ಯೂಚರ್ ಈವೆಂಟ್ಸ್. ಅಂದರೆ ಒಂದು ಪ್ರಿಡಿಕ್ಷನನ್ನು ಒಂದು ಕಂಪ್ನಿ ಅಥವಾ ಗೋರ್ಮೆಂಟು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕಾದ್ರೆ ಎಂಥ ಒಂದು ಪ್ರಿಡಿಕ್ಷನನ್ನು ಮಾಡಬೇಕು ಅಂದರೆ, ಇಟ್ ಮಸ್ಟ್ ಮೆಷರ್, ಅಂದರೆ ಇಟ್ ನಿಯರ್ ಟು ದ ಫ್ಯೂಚರ್ ಈವೆಂಟಿಗೆ ಒಂದು ಅಕ್ಯುರೇಟ್ ಸ್ಟೇಟ್ಮೆಂಟ್ ಕೊಡೋ ಹಾಗೆ ಅದು ನಿಯರಲ್ಲಿರಬೇಕು ಒಂದು ಪ್ರಿಡಿಕ್ಷನ್ನು. ಅಂದರೆ ಫ್ಯೂಚರಲ್ಲಿ ಏನಾದರೂ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಕೌಂಟಿಂಗ್ ಏರಿಯಾಸಲ್ಲಿ ಆದರೆ ಆ ಥಿಯರಿ ಅಟ್ಲೀಸ್ಟ್ ಒಂದು ಆ ಈವೆಂಟನ್ನು ಸಾಲ್ವ್ ಮಾಡೋ ಥರ ಒಂದು ಪ್ರಿಡಿಕ್ಷನನ್ನು ಮೆಷರ್ ಮಾಡುವಂತಹ ಎಬಿಲಿಟಿ ಬೇಸ್ಡ್ ಮೇಲೆ ಅಕೌಂಟಿಂಗ್ ಥಿಯರಿ ಫಾರ್ಮ್ ಆಗಬೇಕು. ಬಿಕಾಸ್ ಒಂದು ಬಿಸ್ನೆಸ್ಸಲ್ಲಿ ಮೋಸ್ಟ್ ಆಫ್ ದ ತುಂಬ ಜನ ಇನ್ವೆಸ್ಟ್ ಮಾಡಿರ್ತಾರೆ. ಅದರ ಆಧಾರದ ಮೇಲೆ ಒಂದು ಬಿಸ್ನೆಸ್ಸು ರನ್ ಆಗ್ತಾ ಇರುತ್ತೆ. ಅದರಲ್ಲಿ ಕ್ರೆಡಿಟಾರ್ಸ್ ಇರ್ತಾರೆ, ಡೆಟಾರ್ಸ್ ಇರ್ತಾರೆ, ದೆನ್ ಓನರ್ಸ್ ಇರ್ತಾರೆ, ಇವರೆಲ್ಲರೂ ಮ್ಯಾನೇಜ್ಮೆಂಟ್ ಇರುತ್ತೆ, ಎಂಪ್ಲಾಯೀಸ್ ಇರ್ತಾರೆ, ಗೌರ್ಮೆಂಟ್ ಇರುತ್ತೆ. ಇವೆಲ್ಲರೂ ಆ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಒಂದು ಪ್ರಿಡಿಕ್ಷನ್ ರಾಂಗ್ ಆಗೋದ್ರಿಂದ ಒಂದು ಬಿಸ್ನೆಸ್ಸೇ ಫೇಲ್ಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಒಂದು ಅಕೌಂಟಿಂಗ್ ಥಿಯರಿ ಫಾರ್ಮ್ ಆಗಬೇಕಾದ್ರೆ ಇಟ್ ಮಸ್ಟ್ ನಿಯರ್ ಟು ದ ಸೊಲ್ಯೂಷನ್ ಆಫ್ ದ
ಫ್ಯೂಚರ್ ಅಕ್ಕರೆನ್ಸಲ್ಲಿ ಏನು ಈವೆಂಟ್ಸ್ ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಒಂದು ನಿಯರಲ್ಲಿ ಸೊಲ್ಯೂಷನ್ ಕೊಡೋ ಥರ ನಾವು ಪ್ರಿಡಿಕ್ಟ್ ಮಾಡಿ ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ಸೊ ಇದು ಎಲ್ಲ ಒಂದು ಅಕೌಂಟಿಂಗ್ ಥಿಯರಿ ಮಸ್ಟ್ ಪ್ರಿಡಿಕ್ಟ್ ದ ಸೋಷಿಯಲ್ ಆಬ್ಲಿಗೇಷನ್ ಆಫ್ ದ ಅಕೌಂಟೆಂಟ್ಸ್ which create the harmony between the claims of the owners, management and employees, government and general public. ಅಂದರೆ ಒಂದು ಪ್ರಿಡಿಕ್ಷನ್ ಯಾವ ಬೇಸ್ ಮೇಲೆ ಆಗಬೇಕು ಅಂದರೆ ಒಂದು ಫ್ಯೂಚರಲ್ಲಿ ಒಂದು ಪ್ರಾಬ್ಲಮ್ಸ್ ಇನ್ಕರ್ ಆದರೆ ಅದು ಯಾರಿಗೂ ಯಾವ ಒಂದು ಇದ್ರ ಮೇಲೆ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರೋ ಯಾರಿಗೂ ಕೂಡ ಎಫೆಕ್ಟ್ ಮಾಡಬಾರ್ದು, ಅಥವಾ ಮಾಡಿದರೂ ಲೆಸ್ ಎಫೆಕ್ಟಿವ್ ಆಗಿರೋ ಹಾಗೆ ನಾವು ಪ್ರಿಡಿಕ್ಟ್ ಮಾಡಿ ಅದ್ರ ಬೇಸ್ ಮೇಲೆ ಅಕೌಂಟಿಂಗ್ ಥಿಯರಿನ ಫಾರ್ಮ್ ಮಾಡಬೇಕು. ದೆನ್ ದ ಅಕೌಂಟಿಂಗ್ ಥಿಯರಿ ಈಸ್ ನಾಟ್ ಓನ್ಲಿ ಅ ಪ್ರಿಡಿಕ್ಷನ್ ಯಾವ ಬೇಸ್ ಮೇಲೆ ಆಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಆಗುತ್ತೆ. ಸೊ ಇಂಟೆಲಿಜೆಂಟಾಗಿ ಅವ್ರದ್ದು ಎಕ್ಸ್ಪೀರಿಯನ್ಸನ್ನು ಯೂಸ್ ಮಾಡಿಕೊಂಡು ಇಂಟೆಲಿಜೆಂಟಾಗಿ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಅನಲೈಸ್ ಮಾಡಿ ಒಂದು ಡಿಸಿಷನನ್ನು ತಗೊಂಡ್ರೆ ಇಟ್ ವಿಲ್ ಗಿವ್ ಅ ಹೆಲ್ಪ್ ಇನ್ ಡೆವಲಪ್ಮೆಂಟ್ ದ ನ್ಯೂ ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಫಾರ್ಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಯಾರು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡ್ತಾರೆ ಅವ್ರದ್ದು ಬೆಸ್ಟ್ ಯುಟಿಲೈಸೇಷನ್ ಆಫ್ ಎಕ್ಸ್ಪೀರಿಯನ್ಸಸ್ ಆಗಬೇಕು. ಅವ್ರದ್ದು ಒಂದು ಓನ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಅವ್ರು ಬೆಸ್ಟ್ ಯುಟಿಲೈಸ್ ಮಾಡಬೇಕು. ಅವ್ರ ಎಕ್ಸ್ಪೀರಿಯನ್ಸಸನ್ನು ಅವ್ರ ನಾಲೆಡ್ಜನ್ನು ಬೆಸ್ಟಾಗಿ ಅವ್ರ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ಸೊ ದೆನ್ ದಿಸ್ ಒಂದು ಅಕೌಂಟಿಂಗ್ ಥಿಯರಿ ಈ ಥರ ಒಂದು ಎಕ್ಸ್ಪೀರಿಯನ್ಸನ್ನು ಇಂಟೆಲಿಜೆನ್ಸನ್ನು ಬೆಸ್ಟಾಗಿ ಯೂಸ್ ಮಾಡಿಕೊಂಡು ಒಂದು ಅಕೌಂಟಿಂಗ್ ಥಿಯರಿ ಫಾರ್ಮ್ ಆದರೆ ಇಟ್ ವಿಲ್ ಗಿವ್ ಅ ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಒಂದು ವರ್ಲ್ಡಲ್ಲಿ ಒಂದು ಒಳ್ಳೆಯ ಒಂದು ಬೆಟರ್ ಒಂದು ಥಿಯರಿಯನ್ನು ಫಾರ್ಮ್ ಮಾಡ್ದಂಗೆ ಆಗುತ್ತೆ, ಮತ್ತು ಬೆಸ್ಟ್ ಮೆಥಡ್ಸನ್ನು ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ಒಂದು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕಾದ್ರೆ ನಾವು ನಮ್ಮದು ಬೆಸ್ಟ್ ಯುಟಿಲೈಸೇಷನ್ ಆಫ್ ದ ಎಕ್ಸ್ಪೀರಿಯನ್ಸಸ್ ಮತ್ತು ನಾಲೆಡ್ಜನ್ನು ಯೂಸ್ ಮಾಡಬೇಕಾಗುತ್ತೆ. ಒಬ್ಬ ಗ್ರೂಪ್ ಆಫ್ ಪೀಪಲ್ಲು ಅವ್ರದ್ದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಒಂದು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಿದಾಗ ಇಟ್ ವಿಲ್ ಗಿವ್ ಅ ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ಒಂದು ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಈಸಿಯಾಗಿ ನಾವು ಇವ್ಯಾಲ್ಯುವೇಟ್ ಮಾಡೋಕ್ಕೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಮಾಡೋದಕ್ಕೆ, ನೆಕ್ಸ್ಟು ಒಂದು ಒಳ್ಳೆ ಬೆಸ್ಟ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಕೊಡೋದಕ್ಕೆ, ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಡೆವಲಪ್ ಮಾಡೋದಕ್ಕೆ ಆ ಅಕೌಂಟಿಂಗ್ ಥಿಯರಿ ಯೂಸ್ ಆಗ್ತಾ ಹೋಗುತ್ತೆ. ಸೊ ದ ಅಕೌಂಟಿಂಗ್ ಥಿಯರಿ ಫಾರ್ಮ್ ಮಾಡೋರು ಯಾರು ಇರ್ತಾರಲ್ಲ, ಗ್ರೂಪ್ ಆಫ್ ಪೀಪಲು, ಅವ್ರದ್ದು ಬೆಸ್ಟ್ ಎಕ್ಸ್ಪೀರಿಯನ್ಸಸನ್ನು ಬೇಸ್ಡಾಗಿ ಇಟ್ಕೊಂಡು ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ಆವಾಗ ದೆನ್ ದ ಪ್ರಿಡಿಕ್ಷನ್ ಕೂಡ ಸಕ್ಸಸ್ಫುಲ್ ಆಗುತ್ತೆ. ದೆನ್ ಒಂದು ಬೆಸ್ಟ್ ಮೆಥಡ್ಸನ್ನು ಅಕೌಂಟಿಂಗ್ ವರ್ಲ್ಡಿಗೆ ಅಥವಾ ಅಕೌಂಟಿಂಗ್ ಎನ್ವಿರಾನ್ಮೆಂಟಿಗೆ ಕೊಟ್ಟಾಗುತ್ತೆ. ದೆನ್ ಅಕೌಂಟೆಂಟ್ಸ್ ಕೂಡ ಅಕೌಂಟೆಂಟ್ಸ್ ಹ್ಯಾವ್ ರಿಗಾರ್ಡೆಡ್ ದ ಅರೈಸಿಂಗ್ ಆಸ್ ಅ ರಿಸಲ್ಟ್ ಪ್ರೊಸೆಸ್ ವಿಚ್ ಶುಡ್ ಫಾಲೋ ದ ಪ್ರಾಕ್ಟೀಸ್ ರಾದರ್ ದ್ಯಾನ್ ಪ್ರೊಸೀಜರ್ಸ್. ಅಕೌಂಟೆಂಟ್ಸ್ ಕೂಡ ಒಂದು ಅಕೌಂಟಿಂಗ್ ಥಿಯರಿ ಫಾರ್ಮ್ ಆಗಿದೆ ಅಂದರೆ ಅದ್ರ ಬೇಸ್ ಮೇಲೆ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಮಾಡದೆ ಅದರ ಎನ್ವಿರಾನ್ಮೆಂಟ್ ಈಗ ಪ್ರೆಸೆಂಟಲ್ಲಿ ಏನು ಅಕೌಂಟಿಂಗ್ ಎನ್ವಿರಾನ್ಮೆಂಟಿಗೆ ಇಂಪಾರ್ಟೆಂಟ್ ಇದೆ, ಯಾವ ಬೇಸ್ ಮೇಲೆ ನಾವು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಮಾಡಬೇಕು, ಆ ಒಂದು ಪ್ರಾಕ್ಟೀಸಿಗೆ ರಿಲೇಟೆಡ್ ಆಗಿ ಅಕೌಂಟಿಂಗ್ ಮೆಥಡ್ಸನ್ನು ಯೂಸ್ ಮಾಡಬೇಕು ರಾದರ್ ದ್ಯಾನ್ ಪ್ರೊಸೀಜರ್ಸ್. ಅಕೌಂಟಿಂಗ್ ಥಿಯರಿಯಲ್ಲಿ ಇರೋಂಥ ಪ್ರೊಸೀಜರ್ಸನ್ನು ಯೂಸ್ ಮಾಡೋದಕ್ಕಿಂತ ಅವನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಕೌಂಟಿಂಗ್ ಥಿಯರಿಯನ್ನು ಯೂಸ್ ಮಾಡ್ಕೊಬೇಕು. ದೆನ್ ಈಗ ಓವರಾಲ್ ದೀಸ್ ಆರ್ ದ ನೇಚರ್ ಆಫ್ ಅಕೌಂಟಿಂಗ್. ಇದರಲ್ಲಿ ನಾವು ಏನೇನು ಇನ್ಕ್ಲೂಡ್ ಮಾಡಿದ್ವಿ ಅಂದರೆ ದ ಅಕೌಂಟಿಂಗ್ ಥಿಯರಿ ಅನ್ನೋದು ನಾಟ್ ಎ ಸಿಂಗಲ್ ಥಿಯರಿ ಬಟ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಥಿಯರೀಸ್. ದ ಕಾನ್ಸೆಪ್ಟ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಎಕ್ಸ್ಟರ್ನಲ್ ಫಿನಾನ್ಷಿಯಲ್ ರಿಪೋರ್ಟ್ 1977 ಆಫ್
1977 ಆಫ್ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ 2 ಕನ್ಕ್ಲೂಷನ್ ಅನ್ನು ಕೊಟ್ಟಿದೆ. ಒಂದು, there is no a single theory form a financial accounting, but it must enclose the full range of users. So ಒಂದು ಫಿನಾನ್ಷಿಯಲ್ ಲಿಟ್ರೇಚರ್ ಅಂತ ಮಾಡಿ ಆ ಲಿಟ್ರೇಚರಲ್ಲಿ ಕಲೆಕ್ಷನ್ ಆಫ್ ಥಿಯರೀಸ್ ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ವಿಚ್ ಕ್ಯಾನ್ ಗಿವ್ ಡಿಫ್ರೆಂಟ್ ಅಕೌಂಟಿಂಗ್ ಎನ್ವಿರಾನ್ಮೆಂಟಿಗೆ ರಿಲೇಟೆಡ್ ಆಗಿ ಡಿಫ್ರೆಂಟ್ ಥಿಯರೀಸನ್ನು ನಾವು ಯೂಸ್ ಮಾಡ್ಕೊಂಡು ಹಾಗೆ ಮಾಡಿದ್ದಾರೆ. ದೆನ್ ಇಟ್ ಮಸ್ಟ್ ಗಿವ್ ಅ ಗ್ರೇಟರ್ ಇಂಪಾರ್ಟೆನ್ಸ್ ಟು ದ ಪ್ರಾಕ್ಟೀಸಸ್ ಆಫ್ ಅಕೌಂಟಿಂಗ್ ರಾದರ್ ದನ್ ಅಕೌಂಟಿಂಗ್ ಥಿಯರಿ. ಅಕೌಂಟಿಂಗ್ ಥಿಯರಿ ಯಾವುದ್ರ ಬೇಸ್ ಮೇಲೆ ಆಗಿರಬೇಕು ಅಂದರೆ ಪ್ರಾಕ್ಟೀಸಸ್ ಆಫ್ ಅಕೌಂಟಿಂಗ್ ಬೇಸ್ ಮೇಲೆ ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ದೆನ್ ಈಚ್ ಥಿಯರಿ ಕನ್ಸಿಸ್ಟ್ ಆಫ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಪ್ರಪೋಸಿಷನ್ಸ್ ಬೇಸ್ಡ್ ಆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅಥವಾ ಬೇಸ್ಡ್ ಆನ್ ರೂಲ್ಸ್ ಆ್ಯಂಡ್ ರೀಸನಿಂಗ್ ಬೇಸ್ ಮೇಲೆ ಇರುತ್ತೆ. ಸೊ ಒಂದು ಸ್ಟೇಟ್ಮೆಂಟ್ಸ್ ಅಥವಾ ಪ್ರಪೋಸಿಷನ್ಸನ್ನು ಫಾರ್ಮ್ ಮಾಡಬೇಕಾದ್ರೆ ಅದರಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಥಿಯರೀಸನ್ನು ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಇದನ್ನು ಬೆಸ್ಟ್ ಎಫೆಕ್ಟಿವ್ ಆಗಿ ಪ್ರಿಡಿಕ್ಟ್ ಮಾಡಿ ಒಂದು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ದ ಸ್ಟೇಟ್ಮೆಂಟ್ ಮಸ್ಟ್ ಇನ್ಕ್ಲೂಡ್ ಹೈಪೋಥಿಸಿಸ್, ಟೆಸ್ಟೇಬಲ್ ಆ್ಯಂಡ್ ವೆರಿಫೇಬಲ್ ಆ್ಯಂಡ್ ಎ ಕನ್ಕ್ಲೂಷನ್. ಒಂದು ಅಕೌಂಟಿಂಗ್ ಥಿಯರಿಯಲ್ಲಿ ನಾವು ಸ್ಟೇಟ್ಮೆಂಟ್ ಏನು ಇನ್ಕ್ಲೂಡ್ ಮಾಡಿರ್ತೀವಲ್ಲ ಅದು ಒಂದು ಬೆಸ್ಟ್ ಎವಿಡೆನ್ಸ್ಡ್ ಅಸಂಪ್ಷನ್ಸನ್ನು ನಾವು ಯೂಸ್ ಮಾಡಿಕೊಂಡು ಅದನ್ನು ಟೆಸ್ಟ್ ಮಾಡಿ, ಈಗ ಫ್ಯೂಚರಲ್ಲಿ ಬರುವಂತಹ ಪ್ರಾಬ್ಲಮ್ಸಿಗೆ ನಾವು ಯಾವ ಥರ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಯೂಸ್ ಮಾಡಿದರೆ ಆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಕಂಡುಹಿಡಿಬೋದು ಅನ್ನೋ ಆಧಾರದ ಮೇಲೆ ನಾವು ಒಂದು ಅಸಂಪ್ಷನ್ಸನ್ನು ಮಾಡಿ ಅದರ ಬೇಸ್ ಮೇಲೆ ನಾವು ಆ ಒಂದು ಅಸಂಪ್ಷನ್ಸ್ ಬೇಸ್ ಮೇಲೆ ಅದು ಈಗ ನಾವು ಈ ಅಕೌಂಟಿಂಗ್ ಪ್ರಾಕ್ಟೀಸನ್ನು ಫಾಲೋ ಮಾಡಿದರೆ ನೆಕ್ಸ್ಟು ಫ್ಯೂಚರಲ್ಲಿ ಬರುವಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅನ್ನೋ ಆಧಾರದ ಮೇಲೆ ಅದನ್ನು ಟೆಸ್ಟ್ ಮಾಡಿ ವೆರಿಫೈ ಮಾಡಿ ಒಂದು ಕನ್ಕ್ಲೂಷನಿಗೆ ಬಂದು ಒಂದು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡ್ತಾರೆ. ದೆನ್ ಅಕೌಂಟಿಂಗ್ ಥಿಯರಿ ಯಾವಾಗಲೂ ಅಕೌಂಟಿಂಗ್ ಪ್ರಾಕ್ಟೀಸಸ್ನ ಫಾಲೋ ಮಾಡಬೇಕು. ಯಾಕಂದರೆ ಅಕೌಂಟಿಂಗ್ ಪ್ರಾಕ್ಟೀಸಸ್ಸು ಪ್ರಾಕ್ಟಿಕಲ್ ವ್ಯೂವನ್ನು ಕೊಡುತ್ತೆ. ಅಂದರೆ ಪ್ರೆಸೆಂಟಲ್ಲಿ ಏನು ಎನ್ವಿರಾನ್ಮೆಂಟ್ ಇದೆ, ಅಕೌಂಟಿಂಗ್ ಎನ್ವಿರಾನ್ಮೆಂಟ್ ಇದೆ, ಅದರದ್ದು ಅನಲೈಸ್ ಮಾಡೋದಕ್ಕೆ ಅಕೌಂಟಿಂಗ್ ಪ್ರಾಕ್ಟೀಸಸ್ ಹೆಲ್ಪ್ ಮಾಡುತ್ತೆ. ಸೊ ಅಕೌಂಟಿಂಗ್ ಥಿಯರಿ ಆಲ್ವೇಸ್ ಫಾಲೋಸ್ ದ ಅಕೌಂಟಿಂಗ್ ಪ್ರಾಕ್ಟೀಸಸ್, ಮಸ್ಟ್ ಆಲ್ವೇಸ್ ಫಾಲೋ ದ ಅಕೌಂಟಿಂಗ್ ಪ್ರಾಕ್ಟೀಸಸ್. ಅಂದರೆ ಇದು ಅಕೌಂಟಿಂಗ್ ಪ್ರಾಕ್ಟೀಸಸ್ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ ಆಫ್ ಅಕೌಂಟೆಂಟ್ಸನ್ನು ಕೊಡುತ್ತೆ. ಅಂದರೆ ನಾವು ಈಸಿಯಾಗಿ ಒಂದು ಅಕೌಂಟೆಂಟ್ಸಿನ ಅನಲೈಸ್ ಮಾಡಿದಾಗ, ಅಂದರೆ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ನಾವು ಏನು ಫಾಲೋ ಆಗ್ತಿದೆಯಲ್ಲ ಅದನ್ನು ನಾವು ಅನಲೈಸ್ ಮಾಡಿ ಅದರ ಬೇಸ್ ಮೇಲೆ ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ದೆನ್ ಒಂದು ಅಕೌಂಟಿಂಗ್ ಥಿಯರಿ ಆಲ್ವೇಸ್ ಬೇಸ್ಡ್ ಆನ್ ದ ಲಾಜಿಕಲ್ ರೀಸನಿಂಗ್, ದೆನ್ ಬೇಸ್ಡ್ ಆನ್ ದ ಮತ್ತು ಇದು ಎಕ್ಸ್ಪ್ಲನೇಷನ್ ಆಫ್ ದ ಅಕೌಂಟಿಂಗ್ ಪ್ರಾಕ್ಟೀಸಸ್ ಆ್ಯಂಡ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ನ್ಯೂ ಒನ್ಸ್. ಅಂದರೆ ಇದು ಅಕೌಂಟಿಂಗ್ ಥಿಯರಿ ಒಂದು ಲಾಜಿಕಲ್ ರೀಸನಿಂಗ್ ಅಂದರೆ ಎಫೆಕ್ಟಿವ್ ಥಿಂಕಿಂಗನ್ನು ಯೂಸ್ ಮಾಡಿ ಪ್ರಿನ್ಸಿಪಲ್ಸ್ ರೆಗ್ಯುಲೇಷನ್ಸನ್ನು ಫಾರ್ಮ್ ಮಾಡಿ ಅದು ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಎಕ್ಸ್ಪ್ಲೈನ್ ಮಾಡೋ ಥರ ಫಾರ್ಮ್ ಆಗಿರಬೇಕು. ದೆನ್ ಅದು ಪ್ರೆಸೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಏನಿದೆ ಅದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಈಸಿಯಾಗಿರಬೇಕು. ಮತ್ತು ಇಟ್ ಮಸ್ಟ್ ಬಿ ಇನ್ ಪ್ರಾಗ್ಮ್ಯಾಟಿಕ್ ಇನ್ ನೇಚರ್. ಅಂದರೆ ಫ್ಯೂಚರಲ್ಲಿ ಏನು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇನ್ಕರ್ ಆಗುತ್ತೆ ಅಕೌಂಟಿಂಗ್ ಏರಿಯಾಸಲ್ಲಿ ಅದನ್ನು ಈಸಿಯಾಗಿ ನಾವು ಪ್ರಿಡಿಕ್ಟ್ ಮಾಡಿ ಅದರ ಬೇಸ್ ಮೇಲೆ ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ಆ್ಯಂಡ್ ಇಟ್ ಮಸ್ಟ್ ಹ್ಯಾವ್ ಅ ಏಮ್ ಟು helpful in the evaluation and development of sound accounting practices. ಅಕೌಂಟಿಂಗ್ ಥಿಯರಿ ಏನಾಗಿರಬೇಕು ಅಂದರೆ ಇಟ್ ಮಸ್ಟ್ ಗಿವ್ ಎ ಸೆಟ್ ಆಫ್ ಲಾಜಿಕಲ್ ಪ್ರಿನ್ಸಿಪಲ್ಸ್ ವಿಚ್ ಹೆಲ್ಪ್ಫುಲ್ ಇನ್ ದ ಇವ್ಯಾಲ್ಯುಯೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಪ್ರಾಕ್ಟೀಸಸಲ್ಲಿ ಏನು ಎಫೆಕ್ಟಿವ್ನೆಸ್ ಇದೆ ಅದನ್ನು ಇವ್ಯಾಲ್ಯುವೇಟ್ ಮಾಡೋಕ್ಕೆ, ಮತ್ತು ಏನೇನು ಡ್ರಾಬ್ಯಾಕ್ಸ್ ಇದೆ, ನೆಕ್ಸ್ಟು ಈ ಡ್ರಾಬ್ಯಾಕ್ಸಿಂದ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ಸ್ ಇನ್ಕರ್ ಆಗ್ಬೋದು ಅನ್ನೋದು ಬೇಸ್ ಮೇಲೆ ಈಸಿಯಾಗಿ ಇವ್ಯಾಲ್ಯುವೇಟ್ ಮಾಡೋಕ್ಕೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ಫುಲ್ ಆಗಿರಬೇಕು. ದೆನ್ ನ್ಯೂ ಅಕೌಂಟಿಂಗ್ ಥಿಯರಿ ಫ್ಯೂಚರಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನೇನು ಇದು ಫಾರ್ಮ್ ಆಗುತ್ತೆ, ಅನ್ಸರ್ಟನಿಟೀಸ್
ಫಾರ್ಮ್ ಆಗುತ್ತೆ, ಅದನ್ನು ನೋಡಿಕೊಂಡು ನ್ಯೂ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಡೆವಲಪ್ ಮಾಡೋದಕ್ಕೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ಫುಲ್ ಆಗಿರಬೇಕು. ದೆನ್ prediction, if the prediction go wrong, the business also incur losses. So ಒಂದು ಅಕೌಂಟಿಂಗ್ ಥಿಯರಿ ಫಾರ್ಮ್ ಆಗುವಾಗ ಹೋಲ್ ಬಿಸ್ನೆಸ್ಸನ್ನು ವೀವ್ ಆಗಿ ಇಟ್ಕೊಂಡು, ಅಂದರೆ ಅದಕ್ಕೆ ಯಾರ್ಯಾರು ಎಸ್ಟಿಮೇಟ್ ಮಾಡಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ, ದಟ್ ಈಸ್ ಮೇ ಬಿ ಅ ಓನರ್ಸ್, ಯಾರ್ಯಾರು ಆ ಬಿಸ್ನೆಸ್ಸಿಗೆ ಡಿಪೆಂಡ್ ಆಗಿರ್ತಾರೆ, ದಟ್ ಮೇ ಬಿ ಅ ಓನರ್ಸ್, ಮ್ಯಾನೇಜ್ಮೆಂಟ್, ಎಂಪ್ಲಾಯೀಸ್, ಗೌರ್ಮೆಂಟ್ ಆ್ಯಂಡ್ ಜನರಲ್ ಪಬ್ಲಿಕ್ ಇರ್ಬೋದು. ಯಾರ್ಯಾರು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ ಅಥವಾ ಆ ಒಂದು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅದ್ರ ಬೇಸ್ಡ್ ಮೇಲೆ ಒಂದು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ಅವರನ್ನು ವೀವಲ್ಲಿ ಇಟ್ಕೊಂಡು ಅಕೌಂಟಿಂಗ್ ಥಿಯರಿಯನ್ನು ಫಾರ್ಮ್ ಮಾಡಬೇಕು. ದೆನ್ ಈವನ್ ಒಂದು ಪ್ರಿಡಿಕ್ಷನ್ನು ಫಸ್ಟ್ ಟೈಮಿಗೆ ಅಂದರೆ ಸಕ್ಸಸ್ಫುಲ್ ಆಗುತ್ತೆ ಅಂತಿಲ್ಲ, ಆ ಪ್ರಿಡಿಕ್ಷನ್ನು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾವು ಹಿಂದೆ ಒಂದು ಪ್ರಿಡಿಕ್ಷನ್ ಮಾಡಿ ಫೇಲ್ಡ್ ಆದಾಗ ನೆಕ್ಸ್ಟು ನಾವು ಬೇರೆ ಥರದ್ದು ಒಂದು ಪ್ರಿಡಿಕ್ಷನ್ ಮಾಡಿ ದೆನ್ ಅದಕ್ಕೆ ಇಂಪ್ರೂವೈಸೇಷನ್ ಮಾಡಿ ಬೇರೆ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು, ಅಕೌಂಟಿಂಗ್ ಥಿಯರಿಯನ್ನು ನಾವು ಕೊಡ್ತೀವಿ. ದೆನ್ ಸೊ ದಿಸ್ ಮಾಡಿಫಿಕೇಶನ್ ಆಫ್ ಅಕೌಂಟಿಂಗ್ ಥಿಯರಿ ಈಸ್ ಇಂಪಾರ್ಟೆಂಟ್. ಸೊ ಎಲ್ಲರೂ ಕೂಡ ಒಂದು ಬಿಸ್ನೆಸ್ ಮೇಲೆ ತುಂಬ ಜನ ಡಿಪೆಂಡ್ ಆಗಿರೋದ್ರಿಂದ ಅಕೌಂಟಿಂಗ್ ಥಿಯರಿ ಎಲ್ಲರನ್ನೂ ವೀವಾಗಿ ನೋಡಿ ಅವ್ರದ್ದು ಪ್ರಾಬ್ಲಮ್ಸ್ ಅಥವಾ ಅವ್ರದ್ದು ಒಂದು ಬೇಸ್ಡ್ ಆನ್ ದೆಮ್ ಅಕೌಂಟಿಂಗ್ ಥಿಯರಿ ಫಾರ್ಮ್ ಆಗಬೇಕು. ದೆನ್ ಅಕೌಂಟಿಂಗ್ ಥಿಯರಿ ಯಾವ ಥರ ಫಾರ್ಮ್ ಆಗುತ್ತೆ ಅಂದರೆ, ಪ್ರೈಮರ್ಲಿ ಇಟ್ ಈಸ್ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಅಕೌಂಟಿಂಗ್ ಥಿಯರಿ ಯಾರು ಫಾರ್ಮ್ ಮಾಡ್ತಾರಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಒಂದು ಪ್ರಿಡಿಕ್ಷನ್ ಮಾಡ್ತಾರೆ. ಸೊ ಇಟ್ ಈಸ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿರುತ್ತೆ. ಸೊ